Hi everyone, I am Ambika, student of Interface College, Davangere. In this video, we can learn about a topic like switch cases. Switch case is the another version of if-else if ladder. Switch case ಅನ್ನೋದು another version ಆಗಿದೆ if-else if ladderದು. ನಾವು if-else if ladder ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಮಲ್ಟಿಪಲ್ ಕಂಡೀಷನ್ ನ ಚೆಕ್ ಮಾಡ್ತಿದ್ವಿ. ಇಲ್ಲೂ ಸಹಿತ ಮಲ್ಟಿಪಲ್ ಕಂಡೀಷನ್ ನ ಚೆಕ್ ಮಾಡ್ತೀವಿ. ಆದ್ರೆ ಸ್ವಿಚ್ ಅನ್ನೋ ಡೇಟಾ ಟೈಪ್ ಇಟ್ಕೊಂಡು ಇಲ್ಲಿ ನಾವು ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡ್ತೀವಿ. Switch case is used because in switch cases the time consumption is less. ನಾವು switch case ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆದಷ್ಟು ಬೇಗ ಔಟ್ಪುಟ್ ಕೊಡ್ಲಿಕ್ಕೆ ಯೂಸ್ ಮಾಡ್ತೀವಿ. In switch cases we can pass integer constant, conditions and character constant but not floating constant. ನಾವು ಸ್ವಿಚ್ ಕೇಸ್ ಅಲ್ಲಿ ಕಂಡೀಷನ್ ಪಾಸ್ ಮಾಡ್ಬೋದು, ಇಂಟಿಜರ್ ಕಾನ್ಸ್ಟೆಂಟ್ ಪಾಸ್ ಮಾಡ್ಬೋದು, ಹಂಗೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಪಾಸ್ ಮಾಡ್ಬೋದು. ಆದ್ರೆ ಫ್ಲೋಟಿಂಗ್ ಕಾನ್ಸ್ಟೆಂಟ್ ನ ಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಪಾಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎರರ್ ಅಂತ ತೋರಿಸುತ್ತೆ ಕಂಪೈಲರ್. ನೆಕ್ಸ್ಟ್ ಇದರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಸ್ವಿಚ್, ಇಲ್ಲಿ ಕಂಡೀಷನರ್ ಹಾಕ್ಬೋದು ಅಥವಾ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಹಾಕ್ಬೋದು ಅಥವಾ ಇಂಟಿಜರ್ ಕಾನ್ಸ್ಟೆಂಟ್ ಹಾಕ್ಬೋದು. ನಾವ್ ಇಲ್ಲಿ ಸ್ವಿಚ್ ಕೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೇಸ್ ಮುಖಾಂತರ ನೋಡ್ತಾ ಹೋಗ್ತೀವಿ. ಕೇಸ್ 1, ಕೇಸ್ 2, ಕೇಸ್ 3 ಅಂತ. ಆದ್ರೆ if-else if ಅಲ್ಲಿ ಲಾಸ್ಟಿಗೆ ಎಲ್ಸ್ ಬ್ಲಾಕ್ ಅಂತ ಬರ್ತಿತ್ತಲ್ಲ, ಇಲ್ಲೂ ಸಹಿತ ಎಲ್ಸ್ ಬ್ಲಾಕ್ ಬರುತ್ತೆ. ಆದ್ರೆ ಇಲ್ಲಿ ಎಲ್ಸ್ ಅಂತ ಕರೆಯೋದಿಲ್ಲ, ಅದ್ರ ಬದಲು ಡಿಫಾಲ್ಟ್ ಅಂತ ಕರೀತಾರೆ. ನಾವಿಲ್ಲಿ ಸ್ಟೇಟ್ಮೆಂಟ್ ಆಗಿದ ತಕ್ಷಣ ಇಲ್ಲಿ ಬ್ರೇಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಬ್ರೇಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದೇ ಆಗ್ಲೇ ಹೇಳಿದ್ನಲ್ಲ, ಔಟ್ಪುಟ್ ಬೇಗ ಬರ್ಲಿ ಅನ್ನೋ ಕಾರಣಕ್ಕೆ ಬ್ರೇಕ್ ಅಂತ ಯೂಸ್ ಮಾಡ್ತೀವಿ. ನಾವಿಲ್ಲಿ ಬ್ರೇಕ್ ಯೂಸ್ ಮಾಡೋದ್ರಿಂದ ನಮಗೆ ಯಾವ ಕಂಡೀಷನ್ ಹಾಕಿರ್ತೀವಲ್ಲ, ಇಲ್ಲಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೋ ಅದು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ನಾವು ಪ್ರೋಗ್ರಾಮ್ ಮುಖಾಂತರ ನೋಡಿದಾಗ ನಿಮಗಿನ್ನ ಕ್ಲಿಯರ್ ಅಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ ಮುಖಾಂತರ ನೋಡೋದಾದ್ರೆ ನಾನಿಲ್ಲಿ ಎ ಅಂಡ್ ಬಿ ಅನ್ನೋ 2 ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀನಿ. ಮತ್ತೆ ಇಲ್ಲಿ ಪ್ರೋಗ್ರಾಮರ್ ಮುಖಾಂತರ ನಾನಿಲ್ಲಿ ಏನ್ ಇನ್ಪುಟ್ ಕೊಡ್ತಾನಲ್ಲ ಆ ಇನ್ಪುಟ್ ನ ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಸ್ವಿಚ್ ನ ಡೇಟಾ ಟೈಪ್ ಆಗುತ್ತೆ. ಇಲ್ಲಿ ಕಂಡೀಷನ್ ಹಾಕಿದೀನಿ, ಎ ಏನಾರ ಗ್ರೇಟರ್ ದೆನ್ ಬಿ ಆಗಿತ್ತು ಅಂತ ಅಂದ್ರೆ ಈ ಕೇಸ್ 1 ಅನ್ನೋ ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗು. ಔಟ್ಪುಟ್ ಏನಂತ ಕೊಡ್ಬೇಕು, ಎ ಈಸ್ ಗ್ರೇಟರ್ ಅಂತ, ಅಥವಾ ಇದು ಏನು ಆಗಿರ್ಲಿಲ್ಲ ಅಂತ ಅಂದ್ರೆ ಬಿ ಈಸ್ ಗ್ರೇಟರ್ ಅಂತ ಕೊಡುತ್ತೆ. ಇದನ್ನ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು ಎಂಟರ್ ಇಂಟಿಜರ್ ವ್ಯಾಲ್ಯೂ ಫಾರ್ ಎ ಅಂಡ್ ಬಿ ಅಂತ ಇದೆ. ನಾನು ಇಲ್ಲಿ ಇಂಟಿಜರ್ ವ್ಯಾಲ್ಯೂ ಏನಂತ ಕೊಡ್ತೀನಿ ಅಂದ್ರೆ ಒಂದು 10 ಅಂತ ಕೊಡ್ತೀನಿ, ಇನ್ನೊಂದು 20 ಅಂತ ಕೊಡ್ತೀನಿ. ಔಟ್ಪುಟ್ ಏನ್ ಬಂತು, 20 ಈಸ್ ಗ್ರೇಟರ್ ಅಂತ ಬಂತು. ಇದು ಹೆಂಗ್ ಬಂತಂತ ನೋಡ್ಲಿಕ್ಕೆ ನಾನು ಫಸ್ಟ್ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಈಗ ನಾವು ಡಿಬಗ್ ಮಾಡಿ ನೋಡೋಣ. ಸ್ಟಾರ್ಟ್ ಡಿಬಗಿಂಗ್ ಅಂತ ಕೊಡ್ತೀನಿ. ಡಿಬಗಿಂಗ್ ಮಾಡಿದಾಗ ಇಲ್ಲಿ ಏನಂತ ಕೇಳ್ತಿದೆ, ಎಂಟರ್ ಇಂಟಿಜರ್ ವ್ಯಾಲ್ಯೂ ಫಾರ್ ಎ ಅಂಡ್ ಬಿ ಅಂತ ಇದೆ. ನಾನು ಆಗ್ಲೇ ಕೊಟ್ಟಿದ್ದ ವ್ಯಾಲ್ಯೂನೇ ಕೊಡ್ತೀನಿ. ಎಗೆ 10 ಅಂತ ಕೊಡ್ತೀನಿ, ಹಂಗೆ ಬಿಗೆ 20 ಅಂತ ಕೊಡ್ತೀನಿ. ಇಲ್ಲಿ ಕರ್ಸರ್ ಇಲ್ಲಿ ಬಂದು ನಿಂತಿದೆ. ನಾನೀಗ ನೆಕ್ಸ್ಟ್ ಲೈನ್ ಅಂತ ಹೊಡೆದ್ರೆ ನೋಡ್ತಾ ಇದ್ದೀರಾ, ಇಲ್ಲಿ ಡೈರೆಕ್ಟ್ ಆಗಿ ಕೇಸ್ 0ಗೆ ಹೋಗಿ %d is greater ಅಂತ ಕೊಟ್ಟಿದೆ. ಇಲ್ಲಿ ನಾವು ಎ ಇಸ್ ಗ್ರೇಟರ್ ದೆನ್ ಬಿ, ಇದು ಏನ್ ಟ್ರೂ ಕೊಟ್ಟಿದೆನೋ ಏನ್ ಕೊಟ್ಟಿದೆ ಅಂತ ನೋಡೋಣ. ಎ ಇಸ್ ಗ್ರೇಟರ್ ದೆನ್ ಬಿ ಅನ್ನೋದು ಏನಂತ ಕೊಟ್ಟಿದೆ, 0 ಅನ್ನ ಔಟ್ಪುಟ್ ಕೊಟ್ಟಿದೆ. ನಾನಿಲ್ಲಿ ಹೇಳಿದ್ದೀನಿ ನೋಡಿ, ಅದು ಏನಾರ 1 ಅನ್ನೋದನ್ನ ಔಟ್ಪುಟ್ ಮಾಡ್ತು ಅಥವಾ ರಿಟರ್ನ್ ಮಾಡ್ತು ಅಂದ್ರೆ ನಾವೇನಂತ ಕೊಡ್ಬೇಕು, ಎ ಇಸ್ ಗ್ರೇಟರ್ ಅಂತ ಪ್ರಿಂಟ್ ಆಗ್ಬೇಕಿತ್ತು. ಆದ್ರೆ ಅದು 0 ಅಂತ ರಿಟರ್ನ್ ಮಾಡಿರೋದ್ರಿಂದ ನಮಗೆ ಏನಂತ ಕೊಟ್ಟಿದೆ ಔಟ್ಪುಟ್, ಬಿ ಇಸ್ ಗ್ರೇಟರ್ ಅಂತ ಪ್ರಿಂಟ್ ಆಗಿದೆ. ನಾನು ನಿಮಗೆ ಆಗ್ಲೇ ಹೇಳಿದೆ, ಇಲ್ಲಿ ನಾವು ಬರೀ ಇಂಟಿಜರ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಷ್ಟೇ ಪಾಸ್ ಮಾಡ್ಬೋದು, ಆದ್ರೆ ಫ್ಲೋಟಿಂಗ್ ಕಾನ್ಸ್ಟೆಂಟ್ ಪಾಸ್ ಮಾಡಕ್ ಬರೋದಿಲ್ಲ ಅಂತ. ಪಾಸ್ ಮಾಡಿದ್ರೆ ಏನಾಗುತ್ತೆ ಅಂತ ಇಲ್ಲಿ ನೋಡೋಣ. ಇಲ್ಲಿ ನಾನು ಫ್ಲೋಟ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇಲ್ಲಿ ಕೇಸಲ್ಲಿ ಜಾಗದಲ್ಲಿ ನಾನು 1.5 ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ 0.5 ಅಂತ ಕೊಡ್ತೀನಿ. ಇದನ್ನ ರನ್ ಮಾಡಿ ನೋಡೋಣ. ನಾನು ನಿಮಗೆ ಹೇಳ್ದೆ ತಾನೆ ಎರರ್ ಅಂತ ತೋರಿಸುತ್ತೆ ಅಂತ ಹೇಳ್ದೆ.
ಇಲ್ಲಿ ಕಂಪೈಲರ್ ಎರರ್ ಅಂತಾನೆ ತೋರಿಸಿದೆ. ಏನಂತ ಎರರ್ ತೋರಿಸಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು, ಇಷ್ಟೊಂದು ಎರರ್ ತೋರಿಸಿದೆ. ಅಷ್ಟೇ, ನಾನು ಇಲ್ಲಿ ಏನಾರ ನಾವು ಫ್ಲೋಟ್ ವ್ಯಾಲ್ಯೂ ಹಾಕಿದ್ರೆ ಇಲ್ಲಿ ಕಂಪೈಲರ್ ಎರರ್ ತೋರಿಸುತ್ತೆ ಅನ್ನೋದು ಬೇಕಾಗಿತ್ತು. ಅದೇ ಕಾರಣಕ್ಕೆ ನಾವು ಫ್ಲೋಟ್ ವ್ಯಾಲ್ಯೂನ ಹಾಕೋಕ್ ಬರೋದಿಲ್ಲ ಅಂತ ಹೇಳ್ಬೇಕಿತ್ತು. ನಾವು ಈ ಜಾಗದಲ್ಲಿ ಕ್ಯಾರೆಕ್ಟರ್ನು ಹಾಕ್ಬೋದು ಅಂತ ಹೇಳಿದೆ. ನಾವು ಕ್ಯಾರೆಕ್ಟರ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಕೋಟಲ್ಲಿ ಹಾಕ್ತಿವಲ್ವಾ, ಅದೇ ರೀತಿ ನಾವಿಲ್ಲಿ ಎ ಅಂತಂದ್ರೆ ಹಾಕ್ಬೋದು, ಅಥವಾ ಸ್ಮಾಲ್ ಎ ಅಂತಾನು ಸಹಿತ ಸಿಂಗಲ್ ಕೋಟಲ್ಲಿ ಹಾಕ್ಬೋದು ಅಂತ ಹೇಳ್ಬೋದು. ಆದ್ರೆ ನಾವಿಲ್ಲಿ ಏನ್ ಹಾಕ್ತಿವಲ್ಲ, ಇದು ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ಏನಾರ ನಮಗಿಲ್ಲಿ ಏನಾರ ಟ್ರೂ ರಿಟರ್ನ್ ಮಾಡ್ತು ಅಂದ್ರೆ ಇಲ್ಲಿ 1 ಅಂತ ಕೊಡು ಅಂತ ಅಂದ್ರೆ ನಾವಿಲ್ಲಿ 1 2 3 ಅಂತ ಡಿಕ್ಲೇರ್ ಮಾಡ್ಬೇಕಾಗುತ್ತೆ. ಅದೇ ಇಲ್ಲಿ ಏನಾರ ಫ್ಲೋಟ್ ನ ಕೊಡ್ತು ಅಂದ್ರೆ ಇಲ್ಲಿ ನಾವು ಫ್ಲೋಟ್ ವ್ಯಾಲ್ಯೂನ ಡಿಕ್ಲೇರ್ ಮಾಡ್ಬೇಕಾಗುತ್ತೆ ಇಲ್ಲಿ ಕೇಸಲ್ಲಿ. ಅದೇ ನೆಕ್ಸ್ಟ್ ಇಲ್ಲಿ ಏನಾರ ಕ್ಯಾರೆಕ್ಟರ್ ಏನಾರ ಇಲ್ಲಿ ರಿಟರ್ನ್ ಮಾಡ್ತಿತ್ತು ಅಂತಂದ್ರೆ ನಾವ್ ಇಲ್ಲಿ ಕ್ಯಾರೆಕ್ಟರ್ನ ಹಾಕ್ಬೇಕಾಗುತ್ತೆ. ಥ್ಯಾಂಕ್ ಯು.